ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿಟಿಯಲ್ಲಿ ಮನೆ ಅಥವಾ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತಗೊಳ್ಳೋದು ಎಕ್ಸೈಟಿಂಗ್ ವಿಚಾರ. ಆದರೆ ತಗೊಳ್ಳುವಾಗ ಒಂದು ಸಣ್ಣ ತಪ್ಪು ಮಾಡಿ ನೀವು ಲಕ್ಷಾಂತರ ರೂಪಾಯಿ, ಕೆಲವೊಂದ್ಸಲ ಕೋಟ್ಯಂತರ ರೂಪಾಯಿ ಕಳ್ಕೊಳ್ಳೋ ಅಪಾಯ ಇರುತ್ತೆ. ವರ್ಷಗಟ್ಟಲೆ ಕೂಡಿಟ್ಟು ಲೋನ್ ಎಲ್ಲ ಮಾಡಿ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಅಂತ ಹೋಗಿ ಲಾಸ್ಟಿಗೆ ವರ್ಷಾನುಗಟ್ಟಲೆ ಕೋರ್ಟು ಕಚೇರಿ ಅಲಿಯೋ ಪರಿಸ್ಥಿತಿ ಬರುತ್ತೆ ಆ ಮನೆಯಲ್ಲಿ ಇರೋದ್ರ ಬದಲಿಗೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ನಲ್ಲಿ ಸ್ಕ್ಯಾಮ್ಗಳು ಒಂದೆರಡು ರೀತಿ ಅಲ್ಲ. ಫೇಕ್ ಪ್ರಾಪರ್ಟಿ ಡಾಕ್ಯುಮೆಂಟ್, ಒಂದೇ ಪ್ರಾಪರ್ಟಿ ಹಲವರ ಹೆಸರಲ್ಲಿ ಹಿಂಗೆಲ್ಲ ರಿಜಿಸ್ಟರ್ ಆಗಿರುತ್ತೆ. ಪ್ರಾಪರ್ಟಿ ಮೇಲೆ ಹಳೆ ಸಾಲ, ಮಾರ್ಗೇಜ್ ಬಾಕಿ ಎಲ್ಲ ಇರುತ್ತೆ. ಅಷ್ಟೇ ಯಾಕೆ, ಆ ಫ್ಲ್ಯಾಟೇ ಅಕ್ರಮವಾಗಿ ಒತ್ತುವರಿ ಆಗಿರೋ ಜಾಗದಲ್ಲೂ ಇರಬಹುದು. ಹಾಗಿದ್ರೆ ಫ್ಲ್ಯಾಟ್ ತಗೊಳ್ಳುವಾಗ ಏನೆಲ್ಲ ಗೊತ್ತಿರಬೇಕು? ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೋಬೇಕು? ಹಾಗೆ ರೇರಾ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಆಕ್ಟ್, ಪ್ರಾಪರ್ಟಿ ಖರೀದಿ ಮಾಡೋರಿಗೆ ಏನೆಲ್ಲ ರೈಟ್ಸ್ ಕೊಡುತ್ತೆ, ಹಕ್ಕು ಕೊಡುತ್ತೆ ಇದು ರೇರಾವನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ರಕ್ಷಣೆಯನ್ನು ಪಡ್ಕೋಬೇಕು, ಎಲ್ಲವನ್ನ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬಹು ಮುಖ್ಯವಾಗಿರೋ ವರದಿ ಇದು ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ದಾಖಲೆಗಳೇ ಅತಿ ಮುಖ್ಯ. ಎಸ್ ಸ್ನೇಹಿತರೆ, ಫ್ಲ್ಯಾಟ್ ತಗೊಳ್ಳುವಾಗ ಎಷ್ಟನೇ ಫ್ಲೋರ್, ಲಿಫ್ಟ್ ಇದೆಯಾ, ಬಾಲ್ಕನಿ ಇದೆಯಾ, ಕಾವೇರಿ ವಾಟರ್ ಬರುತ್ತಾ, ಗಾಳಿ ಬೆಳಕು ಬರುತ್ತಾ ಅಂತಷ್ಟೇ ನೋಡೋದಲ್ಲ. ಅದು ಕೂಡ ಇಂಪಾರ್ಟೆಂಟ್. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಒಂದು, ನೀವೇ ಎಲ್ಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಬೇಕು. ನಿಮಗೆ ಗೊತ್ತಿರಬೇಕು ಅದು ಮಾಡೋಕ್ಕೆ, ಅಥವಾ ಪ್ರೊಫೆಷ್ನಲ್ಸ್ ಹತ್ರ ಕೊಟ್ಟು ವೆರಿಫೈ ನೀವು ಮಾಡಿಸ್ಬೇಕು. ಹಾಗಿದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಕ್ಕಿರುತ್ತೆ? ಮೊದಲನೇದಾಗಿ ಹಕ್ಕುಪತ್ರ ಅಥವಾ ಟೈಟಲ್ ಡೀಡ್. ಇದಿದ್ರೆ ನಿಮಗೆ ಫ್ಲ್ಯಾಟ್ ಮಾರಾಟ ಮಾಡ್ತಿರೋ ವ್ಯಕ್ತಿ ಆ ಫ್ಲ್ಯಾಟ್ನ ನಿಜವಾದ ಓನರಾ ಅಥವಾ ಫೇಕಾ ಅಂತ ಗೊತ್ತಾಗುತ್ತೆ. ಹಕ್ಕುಪತ್ರದಲ್ಲಿ ಅದರ ಲೀಗಲ್ ಓನರ್ ಡೀಟೇಲ್ಸ್ ಸಂಪೂರ್ಣ ಮೆನ್ಷನ್ ಆಗಿರುತ್ತೆ. ಹಕ್ಕುಪತ್ರ ಇಂಪಾರ್ಟೆಂಟ್. ನೆಕ್ಸ್ಟ್, ಮಾರಾಟ ಪತ್ರ, ಸೇಲ್ ಡೀಡ್ ಅಥವಾ ಮಾರಾಟ ಪತ್ರ, ಆಸ್ತಿ ಮಾರಾಟ ಪತ್ರ, ಸಾಗಣೆ ಪತ್ರ, ಹೀಗೆ ಸಾಕಷ್ಟು ಹೆಸರಿನಿಂದ ಇದನ್ನು ಕರೀತಾರೆ. ಏನಿದು? ಟ್ರಾನ್ಸ್ಫರ್ ಡಾಕ್ಯುಮೆಂಟ್. ಆ ಪ್ರಾಪರ್ಟಿ ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗಿದೆ, ಈಗ ಯಾರ ಹೆಸರಿಂದ ಯಾರ ಹೆಸರಿಗೆ ಆಗ್ತಾ ಇದೆ ಟ್ರಾನ್ಸ್ಫರ್ ಅನ್ನೋದು ಸೇಲ್ ಡೀಡಲ್ಲಿ ಇರುತ್ತೆ. ಹಾಗಾಗಿ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಏನಾದರೂ ಡಿಸ್ಪ್ಯೂಟ್ ಇದ್ರೆ, ಜಗಳ ವಿವಾದ ಏನಾದರೂ ಇದ್ರೆ ಸೇಲ್ ಡೀಡ್ನಿಂದ ಪತ್ತೆ ಹಚ್ಚೋಕೆ ತಜ್ಞರಿಗೆ ಈಸಿ ಆಗುತ್ತೆ. ಬಾಧ್ಯತೆ ಪ್ರಮಾಣ ಪತ್ರ ಅಥವಾ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಇದೇನು, ಏನ್ ಕನ್ಫರ್ಮೇಶನ್ ಕೊಡುತ್ತೆ? ಆ ಪ್ರಾಪರ್ಟಿ ಮೇಲೆ ಸಾಲ ಇದೆಯಾ, EMI ಬಾಕಿ ಇದೆಯಾ, ಇದ್ರೆ ಎಷ್ಟಿದೆ, ಅಥವಾ ಏನಾದರೂ ಲೀಗಲ್ ಪ್ರಾಬ್ಲಮ್ಸ್ ಇದಾವಾ, ಇದೆಲ್ಲವನ್ನ ಬಾಧ್ಯತೆ ಪ್ರಮಾಣ ಪತ್ರದಲ್ಲಿ ನಾವು ಪತ್ತೆ ಹಚ್ಚಬಹುದು. ಇನ್ನೂ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನೋಡೋದಿದೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಮನೆ ತಗೊಳ್ಳೋಕೆ, ಫ್ಲ್ಯಾಟ್ ತಗೊಳ್ಳೋಕೆ, ಅಪಾರ್ಟ್ಮೆಂಟ್ ತಗೊಳ್ಳೋಕೆ, ಮನೆ ಕಟ್ಸೋಕೆ ಪ್ಲಾನ್ ಮಾಡ್ತಾ ಇದ್ರೆ, ಅದಕ್ಕೆ ಒಂದಷ್ಟು ನಿಮ್ಮ ದುಡ್ಡು, ಇನ್ನೊಂದಷ್ಟು ಲೋನ್ ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನಲ್ಲಿ ಹೋಮ್ ಲೋನ್ ವರ್ಷಕ್ಕೆ ಕೇವಲ 8.60% ಶುರುವಾಗ್ತಾ ಇದೆ. 10 ಲಕ್ಷ ರೂಪಾಯಿನಿಂದ ಮುಂದಕ್ಕೆ 1 ಕೋಟಿ ರೂಪಾಯಿವರೆಗೂ ಕೂಡ ಸಾಲ ಸಿಗ್ತಾ ಇದೆ. ಅದರಲ್ಲೂ ಈಗ ಆಲ್ರೆಡಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಕಸ್ಟಮರ್ಸ್ ಆಗಿದ್ರೆ ನೀವು 50 ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ಸಾಲಕ್ಕೆ ವರ್ಷಕ್ಕೆ ಕೇವಲ 8.85% ಫ್ಲಾಟ್ ರೇಟ್ನಲ್ಲೂ ಕೂಡ ಆಫರ್ ಇದೆ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಪ್ರಗತಿ ಹೋಮ್ ಲೋನ್ ಪ್ಲಾನ್ನಲ್ಲಿ 5 ಲಕ್ಷ ರೂಪಾಯಿಯಿಂದಲೂ ಕೂಡ ಸಾಲ ಸಿಗುತ್ತೆ. ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ಇದರಲ್ಲಿ ಅಪ್ ಟು 1 ಕೋಟಿ ರೂಪಾಯಿವರೆಗೂ ಪಡಿಬಹುದು ಮ್ಯಾಕ್ಸಿಮಮ್. ಸಾಕಷ್ಟು ರೀತಿಯ ಅಡಮಾನಗಳಿಗೂ ಸಾಲ ಕೊಡ್ತಾರೆ. ಅಲ್ಲದೆ ರೀಪೇಮೆಂಟ್ ಅವಧಿ ಕೂಡ 30 ವರ್ಷಗಳ ತನಕನೂ ತಗೋಬಹುದು EMI. ಅಲ್ಲದೆ ಪ್ರಗತಿ ಪ್ಲಸ್ ಪ್ಲಾನ್ನಲ್ಲಿ 1.5 ಕೋಟಿ ರೂಪಾಯಿವರೆಗೂ ಹೋಮ್ ಲೋನ್ ಸಿಗೋ ಆಪ್ಷನ್ ಕೂಡ ಇದೆ. ಸಾಲ ಸಾಕಾಗಲ್ಲ ಅಂದ್ರೆ ಟಾಪ್ ಅಪ್ ಪ್ಲಾನ್ಗಳನ್ನು ಕೂಡ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಆಫರ್ ಮಾಡ್ತಿದೆ. ಸ್ಯಾಲರಿಡ್ ಎಂಪ್ಲಾಯೀಸ್ ಹಾಗೂ ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಅವರ ಅಪಾರ್ಟ್ಮೆಂಟ್, ಫ್ಲ್ಯಾಟ್, ಮನೆ ಮಾಡ್ಕೊಳ್ಳೋ ಈ ಕನಸಿಗೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನಲ್ಲಿ ಹೋಮ್ ಲೋನ್ಗೆ ಅಪ್ಲೈ ಮಾಡ್ಬೋದು. ಸಿಂಪಲ್ ಡಾಕ್ಯುಮೆಂಟೇಷನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸ್ ಅಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬಿಲ್ಡಿಂಗ್ ಪ್ಲಾನ್. ಫ್ಲಾಟ್ ಚೆನ್ನಾಗಿರುತ್ತೆ, ಎಲ್ಲ ಫೆಸಿಲಿಟಿನೂ ಹೈ ಕ್ಲಾಸ್ ಆಗಿ ತೋರಿಸ್ತಾರೆ. ಆದರೆ ಆ ಬಿಲ್ಡಿಂಗ್ ಕಟ್ಟುವಾಗ ಓನರ್ ಅಥವಾ ಬಿಲ್ಡರ್ ಸರಿಯಾಗಿ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪ್ರತಿ ಕಟ್ಟಡದ ಬಿಲ್ಡಿಂಗ್ ಪ್ಲಾನ್ ನ ಆಯಾ ನಗರದ ನಗರಸಭೆ ಅಥವಾ ಪಾಲಿಕೆಗಳಿಂದ ಅಪ್ರೂವಲ್ ಪಡ್ಕೊಂಡಿರಬೇಕು. ಉದಾಹರಣೆಗೆ ಬೆಂಗಳೂರಲ್ಲಾದ್ರೆ BBMP, BDA, ಮೈಸೂರಲ್ಲಾದ್ರೆ ಮೈಸೂರು ಮೂಡ, ಹೀಗೆ ಎಲ್ಲ ನಗರಗಳಲ್ಲೂ ಸಂಬಂಧಪಟ್ಟ ಪ್ರಾಧಿಕಾರದ ಪರ್ಮಿಷನ್ ಅಲ್ಲಿ ಕಟ್ಟಿರಬೇಕು. ಮೋಡದಲ್ಲಿ ಏನಾಯ್ತು ಗೊತ್ತಲ್ಲ, ಕೆಲವೊಂದ್ಸಲಿ ಪ್ರಾಧಿಕಾರಗಳ ಹಳಸಿದ್ದು ಹೋಗಿರ್ತವೆ, ಭ್ರಷ್ಟರು ತುಂಬಿಕೊಂಡಿರ್ತಾರೆ. ಹಂಗಿರ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿದ್ರು ಸಾಕಾಗಲ್ಲ. ಡಾಕ್ಯುಮೆಂಟ್ ನಲ್ಲಿ 10 ಫ್ಲೋರ್ಗೆ ಪರ್ಮಿಷನ್ ಇರುತ್ತೆ. ಆದ್ರೆ ನೀವು ತಗೊಳ್ತಿರೋ ಫ್ಲಾಟ್ 12ನೇ ಫ್ಲೋರ್ನಲ್ಲಿ ಕಟ್ಟಿರಬಹುದು ಭೂಪ. ಅದನ್ನು ನೋಡ್ಕೋಬೇಕು.
ಎತ್ತರದ ಬಿಲ್ಡಿಂಗ್ಗಳಿಗೆ ಅಗ್ನಿಶಾಮಕ ಹಾಗೂ ವಿಮಾನಯಾನ ಪ್ರಾಧಿಕಾರದಿಂದಲೂ ಕೂಡ NOC ಬೇಕಾಗಿರುತ್ತೆ. ಅದನ್ನ ಕೂಡ ನೋಡ್ಕೊಳ್ಳಿ. ಹೈ ರೈಸ್ ಅಪಾರ್ಟ್ಮೆಂಟ್ಸ್ ಆದ್ರೆ ಸ್ನೇಹಿತರೆ, ಇವೆಲ್ಲ ರೆಡಿ ಆಗಿರೋ ಫ್ಲಾಟ್ ತಗೊಳ್ಳುವಾಗ ಮಾತ್ರ ಅಲ್ಲ, ಈಗೆಲ್ಲ ರಿಯಲ್ ಎಸ್ಟೇಟ್ ಡಿಮಾಂಡ್ ಇರೋದ್ರಿಂದ ಫ್ಲಾಟ್ಗಳು ಪ್ರೀ ಬುಕಿಂಗ್ ಆಗ್ತಿವೆ. ಸೊ ನೀವು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡುವಾಗಲೇ ಇದನ್ನೆಲ್ಲ ನೋಡ್ಕೋಬೇಕು. ಬಿಲ್ಡಿಂಗ್ ಕಟ್ಟೋಕೆ ಶುರು ಮಾಡೋಕೆ ಆ ಕಂಪನಿಗೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇದೆಯಾ, ಕಟ್ಟಡ ನಿರ್ಮಾಣ ಪ್ರಮಾಣ ಪತ್ರ ಅವ್ರ ಹತ್ರ ಇದೆಯಾ ಅಂತ ನೋಡ್ಕೋಬೇಕು. ಯಾಕಂದ್ರೆ ಒಂದು ವೇಳೆ ಈ ಹಿಂದೆ ಆ ಜಾಗ ಕೃಷಿ ಭೂಮಿ ಆಗಿದ್ರೆ ಮೊದಲು ಆ ರಿಯಲ್ ಎಸ್ಟೇಟ್ ಕಂಪನಿ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೋಬೇಕು. ಕೃಷಿ ಭೂಮಿಯನ್ನು ರೆಸಿಡೆನ್ಷಿಯಲ್ ಅಂತ ಕನ್ವರ್ಟ್ ಮಾಡ್ಕೊಂಡ ನಂತರ ಅವರು ಅಪಾರ್ಟ್ಮೆಂಟ್ ಕಟ್ಟೋಕೆ ಅಪ್ರೂವಲ್, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಎಲ್ಲ ಅವರು ಸಿಗುತ್ತೆ ಅವರಿಗೆ. ಅದೇ ರೀತಿ ಬಿಲ್ಡಿಂಗ್ ಕಟ್ಟಿ ಆದಮೇಲೆ ಆ ಬಿಲ್ಡಿಂಗ್ ಸೇಫ್ ಹಾಗೂ ಯಾವುದೇ ಅಕ್ರಮ ಆಗಿಲ್ಲ ಅಂತ ತೋರಿಸೋ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಥವಾ ನಿವಾಸ ಪ್ರಮಾಣ ಪತ್ರ ಇದೆಯಾ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೆಸರಲ್ಲಿ ಆ ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋದಕ್ಕೆ ಪ್ರೂಫ್ ಏನು, ನಿಮ್ಮ ಕೈಗೆ ಖಾತಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ, ಖಾತಾ ಎಕ್ಸ್ಟ್ರಾಕ್ಟ್ ಸರ್ಟಿಫಿಕೇಟ್ ಬರಬೇಕು. ಇವೆಲ್ಲ ಒಂದಷ್ಟು ಬೇಸಿಕ್ ಡಾಕ್ಯುಮೆಂಟ್ಸ್. ಇದನ್ನು ಹೊರತುಪಡಿಸಿ ಇನ್ನೊಂದಷ್ಟು ರೂಲ್ಸ್ ಕೂಡ ಇವೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ರೇರಾ ಅನುಮೋದನೆ ಇರಲೇಬೇಕು ಸ್ನೇಹಿತರೆ. ಇವಾಗ ಕಾನೂನುಬದ್ಧವಾಗಿರೋ ಪ್ರತಿ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗೆ ರೇರಾ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಅಡಿಯಲ್ಲಿ ಅನುಮೋದನೆ ಇರಬೇಕು. ಪ್ರತಿ ಹೌಸಿಂಗ್ ಪ್ರಾಜೆಕ್ಟ್ಗೆ ರೇರಾ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ. ನೀವು ಅದನ್ನ ವೆಬ್ಸೈಟ್ಗೆ ಹೋಗಿ ಕೂಡ ವೆರಿಫೈ ಮಾಡ್ಕೋಬಹುದು. ಬಿಲ್ಡರ್ ಕೊಡ್ತಾ ಇದ್ದಾರೆ ರೇರಾ ಆಗಿದೆ ಅಂತ ನಂಬರ್ ಕೊಟ್ಟಿರ್ತಾರೆ, ಬಟ್ ಹೌದಾ ಅಲ್ವಾ ಅಂತ ಹೇಳಿ ನೀವು ಆನ್ಲೈನಲ್ಲೂ ಕೂಡ ಅದನ್ನ ರೇರಾ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಜೊತೆಗೆ ಝೋನಿಂಗ್ ಸಮಸ್ಯೆಗಳು ಬೆಂಗಳೂರಲ್ಲಿ ಇದು ಸಾಮಾನ್ಯವಾಗಿ ಕಾಣುತ್ತೆ. ರಾಜಕಾಲುವೆ ಮೇಲೆ ಅಪಾರ್ಟ್ಮೆಂಟ್, ಬಫರ್ ಝೋನ್ ನಲ್ಲಿ ಅಪಾರ್ಟ್ಮೆಂಟ್, ಕೆರೆ ಎಲ್ಲ ಒತ್ತುವರಿ ಮಾಡಿ ಅಪಾರ್ಟ್ಮೆಂಟ್ ಎಲ್ಲ ಮಾಡಿರ್ತಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಬಫರ್ ಝೋನ್ ನಲ್ಲಿರೋ 100 ಮನೆಗಳ ಡೆಮಾಲಿಷನ್ಗೆ ಆರ್ಡರ್ ಬಂದಿತ್ತು. ಸೊ ಇಂಥ ಜಾಗಗಳಲ್ಲಿ ಅಪಾರ್ಟ್ಮೆಂಟ್ ಇದ್ರೂ ಸಮಸ್ಯೆ ಆಗ್ಬೋದು. ಸೊ ಝೋನಲ್ ಇಶ್ಯೂಸ್ ಇದೆಯಾ ಚೆಕ್ ಮಾಡ್ಕೋಬೇಕು. ಲೇಕ್ ವ್ಯೂ ಬೇಕು ಅಂತ ಹೇಳಿ ಲೇಕ್ ಮೇಲೆನೆ ಕಟ್ಟಿರೋ ಮನೆ ತಗೊಳಕ್ ಹೋಗ್ಬಿಡಿ. ನೀವು ತಗೊಳ್ಳುವಾಗ ಯಾವುದೇ ಕೆರೆ ಕಾಣಲ್ಲ, ಕೆರೆ ದೂರದಲ್ಲೇ ಕಂಡಿರುತ್ತೆ. ಯಾಕಂದ್ರೆ ಕೆರೆ ಎಲ್ಲ ಬತ್ತು ಹೋಗಿರ್ತಾವೆ ಇವಾಗ. ಆದರೆ ಮಳೆ ಜೋರ್ ಬಂದಾಗ ನೈಸರ್ಗಿಕವಾಗಿ ಕೆರೆದಿಷ್ಟು ಜಾಗ ಅಂತ ಇತ್ತಲ್ಲ ಹಳೇದು, ಅಲ್ಲಿ ತನಕ ನೀರು ನುಗ್ಗುತ್ತೆ. ಗ್ರೌಂಡ್ ಫ್ಲೋರ್ ನಲ್ಲಿ ಬಂದು ಕಾರ್ಗಳು ಬೋಟ್ ಆಗಿರ್ತವೆ. ಬೆಂಗಳೂರಲ್ಲಿ ಪದೇ ಪದೇ ಈ ರೀತಿಯಾಗಿರುತ್ತೆ. ಸೊ ಆ ಜಾಗ ಫ್ಲಡ್ಡಿಂಗ್ ಝೋನ್ ಅಲ್ಲಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಪ್ರವಾಹದ ಇತಿಹಾಸ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಸ್ನೇಹಿತರೆ, ಲೇಕ್ ವ್ಯೂ ವಿಚಾರಕ್ಕೆ ಬಂದಾಗ ಇನ್ನೊಂದು ವಿಚಾರ ಹೇಳ್ಬೇಕು ನಿಮಗೆ. ಲೇಕ್ ವ್ಯೂ ಅಂತ ಬೋರ್ಡ್ ಹಾಕಿರ್ತಾರೆ ದೊಡ್ಡದಾಗಿ. ಪ್ರಾಜೆಕ್ಟ್ ವಿಡಿಯೋದಲ್ಲೂ ಕೂಡ ಸಖತ್ತಾಗಿ ಕಾಣಿಸ್ತಿರುತ್ತೆ. ರಿಯಲ್ ಆಗಿ ಹೋಗಿ ಬಿಲ್ಡಿಂಗ್ ಮುಂದೆ ಹೋಗಿ ನೋಡಿದಾಗ ಹಿಂಗೆ ಆಮೇಲೆ ಸಣ್ಣದೊಂದು ಮೋರಿ ತರ ಮಾಡಿಟ್ಟಿರ್ತಾರೆ. ಲೇಕ್ ಎಲ್ಲಿ ಕೇಳಿದ್ರೆ ಇದೇ ಲೇಕ್, ಸಣ್ಣ ಲೇಕ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಪ್ರಾಪರ್ಟಿ ಖರೀದಿ ಮಾಡೋರಿಗೆ ರೇರಾ ಸಾಕಷ್ಟು ಹಕ್ಕುಗಳನ್ನ ಕೊಡುತ್ತೆ. ಮೊದಲನೇದಾಗಿ, ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಪ್ರತಿಯೊಂದಕ್ಕೂ ಆ ಕಟ್ಟಡ ನಿರ್ಮಾಣ ಮಾಡ್ತಿರೋ ಕಂಪನಿನೇ ಅಕೌಂಟೇಬಲ್ ಆಗಿರುತ್ತೆ. ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಆಗಲೇ ಹೇಳಿದ ಹಾಗೆ ಪ್ರಾಪರ್ಟಿ ಸೇಲ್ ಮಾಡೋಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಆಗಬೇಕು. ಒಂದು ವೇಳೆ ಈಗ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಇಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಅಂತ ಬಿಲ್ಡರ್ಸ್ ಟೈಮ್ ಲೈನ್ ಕೊಡಬೇಕು. ಡೆಲಿವರಿ ಡೇಟ್ ಮುಂಚೆ ಹೇಳಬೇಕು ನಿಮಗೆ. ಅಷ್ಟರೊಳಗಡೆ ಮುಗಿಸ್ಲೇಬೇಕು. ಇಲ್ಲದೆ ಹೋದರೆ ಬಿಲ್ಡರ್ ನೀವು ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಸಮೇತ ನಿಮಗೆ ಕೊಡಬೇಕಾಗತ್ತೆ, ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ ನಿಮಗೆ. ಇಲ್ಲಾಂದರೆ ಹಣ ವಾಪಸ್ ಕೊಡಬೇಕಾಗತ್ತೆ ನಿಮಗೆ. ಮಧ್ಯದಲ್ಲಿ ಪ್ರಾಜೆಕ್ಟ್ ಪ್ಲಾನನ್ನು ಯಾವುದೇ ಕಾರಣಕ್ಕೆ ಅವರು ಚೇಂಜ್ ಮಾಡೋ ಹಾಗಿಲ್ಲ. ಅನಿವಾರ್ಯತೆ ಇದ್ದರೆ ಮೆಜಾರಿಟಿ ಪರ್ಮಿಷನ್ ತಗೊಂಡು ಚೇಂಜ್ ಮಾಡಬೇಕು ಅಲ್ಲಿರೋ ಓನರ್ಸ್ದು. ನಿಮಗೆ ರೇರಾ ಕ್ವಾಲಿಟಿ ಹಕ್ಕು ಕೊಡುತ್ತೆ. ಅಂದರೆ ಪ್ರಾಪರ್ಟಿ ಖರೀದಿ ಮಾಡಿದ 5 ವರ್ಷಗಳಲ್ಲಿ ಏನಾದರೂ ಸ್ಟ್ರಕ್ಚರಲ್ ಡಿಫೆಕ್ಟ್ ಕಂಡು ಬಂದರೆ, ಅಂದರೆ ಫೌಂಡೇಶನ್, ಪಿಲ್ಲರ್ಗಳು, ಬೀಮ್ಗಳು, ಸ್ಲ್ಯಾಬ್ಗಳು, ಈ ರೀತಿ ಅಪಾರ್ಟ್ಮೆಂಟಲ್ಲಿ ಮುಖ್ಯ ಭಾಗಗಳಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರೆ ಬಿಲ್ಡರ್ ಫ್ರೀಯಾಗಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದಕ್ಕೆ ಏನಾರೊಂದು ಪರಿಹಾರ ಕೊಡಬೇಕು. ಇಷ್ಟೆಲ್ಲ ಹಕ್ಕುಗಳಿರ್ತಾವೆ ಸ್ನೇಹಿತರೆ ರೇರಾದಲ್ಲಿ ಖರೀದಿದಾರರಿಗೆ. ಜೊತೆಗೆ ನೀವು ಖರೀದಿ ಮಾಡೋಕೆ ಮುಂಚೆ ಸಾಕಷ್ಟು ಸಲ ಆ ಫ್ಲ್ಯಾಟ್ಗೆ ಭೇಟಿ ನೀಡಿ. ಬೇರೆ ಬೇರೆ ಟೈಮ್ನಲ್ಲಿ, ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ, ಟ್ರಾಫಿಕ್ ಇರೋ ಟೈಮ್ನಲ್ಲಿ, ಇಲ್ಲದೆ ಇರೋ ಟೈಮ್ನಲ್ಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಮಳೆ ಟೈಮ್ನಲ್ಲಿ ಹೋಗಿ ನೋಡಬೇಕು ನಿಮಗೆ. ಅವಾಗ ನಿಮಗೆ ಬರೀ ಅಪಾರ್ಟ್ಮೆಂಟ್ ಮಾತ್ರ ಅಲ್ಲ, ಹೋಗೋ ಜಾಗ, ನಿಮ್ಮ ಟ್ರಾವೆಲ್ ಹೇಗಿರುತ್ತೆ ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಆ ಜಾಗದಲ್ಲಿ ಮಳೆ ಇದ್ದಾಗ ಎಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲವನ್ನ ನೀವು ಅರ್ಥ ಮಾಡ್ಕೋಬೋದು. ಜೊತೆಗೆ ಶಬ್ದ ಎಷ್ಟು ಬರುತ್ತೆ, ಏನಾದ್ರು ಫ್ಯಾಕ್ಟ್ರಿ ಇದಾವ, ಏನಾದ್ರು ನಾಯ್ಸ್ ಮಾಡುವಂಥ ಸಿಚುವೇಶನ್ ಇದೆಯಾ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಏನಾದ್ರು ಹೋಗುತ್ತಾ ಪಕ್ಕದಲ್ಲೇ, ಎಷ್ಟು ಶಬ್ದ ಬರುತ್ತೆ, ಗಾಳಿ ಬೆಳಕು ಹೇಗಿರುತ್ತೆ, ಡ್ರೈನೇಜ್ ಸಿಸ್ಟಮ್, ವಾಟರ್ ಸಪ್ಲೈ ಹೇಗಿದೆ ಎಲ್ಲ ತಿಳ್ಕೋಬೇಕು. ಅದೇ ರೀತಿ ಅಪಾರ್ಟ್ಮೆಂಟಲ್ಲಿ ಈಗ ಆಲ್ರೆಡಿ ಇರೋ ಬೇರೆ ಮನೆಯವರ ಹತ್ರ ಸಾಧ್ಯ ಆದರೆ ಮಾತಾಡಿ ಬಿಲ್ಡರ್ ಬಗ್ಗೆ ತಿಳ್ಕೋಬೇಕು, ಸರ್ವಿಸ್ ಬಗ್ಗೆ ತಿಳ್ಕೋಬೇಕು, ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೋಬೇಕು. ಆ ಮನೆಯಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ಮೊದಲೇ ಲೆಕ್ಕ ಹಾಕಿ ಇಟ್ಕೋಬೇಕು. ರಿಜಿಸ್ಟ್ರೇಷನ್ಗೆ ಆ ಜಾಗದಲ್ಲಿ ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿರುತ್ತೆ ಅದೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಸಾಧ್ಯ ಆದರೆ ಹಣದ ಟ್ರಾನ್ಸಾಕ್ಷನ್ಗಳನ್ನು ಕ್ಯಾಶ್ ಬದಲು ಆನ್ಲೈನ್ನಲ್ಲೇ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಜೊತೆಗೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ, ಸೋ ಅಂಡ್ ಸೋ ಪ್ರಾಜೆಕ್ಟ್ ಬಂದಿರುತ್ತೆ ಅಂತ ಅನ್ಕೊಳ್ಳಿ. ಏನೋ ಒಂದು ಹೆಸರು, ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಅಂತ ಸುಮ್ಮನೆ ಇಟ್ಕೊಳ್ಳೋಣ ನಾವೀಗ. ಫೇಸ್ 1 ಅಂತ ಮಾಡಿರ್ತಾರೆ, ಅದನ್ನು ಸೇಲ್ ಕೂಡ ಮಾಡಿರ್ತಾರೆ.
ಪಕ್ಕದಲ್ಲಿ ಜಾಗ ಬಿಟ್ಟಿರ್ತಾರೆ, ಅಲ್ಲಿ ಫೇಸ್ 2 ಬರೋದಿರುತ್ತೆ ಪಕ್ಕದಲ್ಲಿ. ಆ ಟೈಮ್ನಲ್ಲಿ 2 ವಿಚಾರ ನಿಮ್ಮ ಮೈಂಡಲ್ಲಿ ಇರಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಓಕೆ ನಿಮಗೆ ಫೇಸ್ 1 ಆದಾಗ ಅದಕ್ಕೆ ಬೇಕಾಗಿರೋ ಅಮ್ಯುನಿಟೀಸ್ ಕೆಳಗಡೆ ಸ್ವಿಮ್ಮಿಂಗ್ ಪೂಲ್, ಪಾರ್ಕ್, ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಫೇಸ್ 1ಗೆ ಕೊಡ್ಬೇಕಾದ್ರೆ ಅದೆಲ್ಲ ಮಾಡಿಕೊಟ್ಟಿರ್ತಾರೆ, ಕರೆಕ್ಟ್. ನಿಮ್ಮ ಮೈಂಡಲ್ಲಿ ಏನಿರಬೇಕು ಅಂದರೆ, ನೆಕ್ಸ್ಟ್ ಇನ್ನು 3-4 ವರ್ಷ ನಮ್ಮ ಅಪಾರ್ಟ್ಮೆಂಟ್ ಮುಂದೆನೇ ಇನ್ನಷ್ಟು ಕಟ್ಟಡಗಳು ಏಳೋದಿದ್ದಾವೆ, ಫೇಸ್ 2 ಬರೋದಿದೆ, ಇನ್ನು 3-4 ವರ್ಷ ಶಬ್ದ, ಧೂಳು ಎಲ್ಲ ಆಗೋದಿದೆ ಅನ್ನೋದನ್ನು ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ನಿಮಗೆ ಆಕ್ಯುಪೇಷನ್ ಕೊಟ್ಟಿರ್ತಾರೆ, ಬಟ್ ಮುಂದ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ. ಆ ವಿಚಾರ ನಿಮ್ಮ ಮೈಂಡಲ್ಲಿ ಇರಬೇಕು. ಇದು ಒಂದು. ಇನ್ನೊಂದು ವಿಚಾರ ಏನು ಅಂದರೆ, ಫೇಸ್ 2ನಲ್ಲಿ ತಗೊಳ್ಳೋರು ಫೇಸ್ 1ನಲ್ಲಿ ಆಲ್ರೆಡಿ ಅಲ್ಲಿ ಇದಾರಲ್ಲ, ಅವ್ರ ಹತ್ರ ಕೇಳಿ. ಯೂಶ್ವಲಿ ಏನಾಗುತ್ತೆ, ನಿಮಗೆ ಹೋಗಕ್ಕೆ ಬಿಡಲ್ಲ, ಅವ್ರ ಒಳಗಡೆ ಹೋಗಿ ನೋಡ್ತೀವಂದ್ರೂ ಕೂಡ ಕನ್ಸ್ಟ್ರಕ್ಷನ್ ಆಗೋ ಟೈಮ್ನಲ್ಲಿ ನೋಡಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ಫೇಸ್ 1ನಲ್ಲಿ ಯಾರಾದರೂ ಪರಿಚಯ ಇರೋರಿದ್ರೆ ಅಥವಾ ಪರಿಚಯ ಮಾಡಿಕೊಂಡು ಹೇಗೆ ಕಟ್ಟಿದ್ದಾರೆ, ಕ್ವಾಲಿಟಿ ಏನು, ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು. ಅಮ್ಯುನಿಟೀಸ್ ಕೂಡ ಚೆಕ್ ಮಾಡ್ಕೊಂಡು ಬರ್ಬೋದು. ಜೊತೆಗೆ ಫೇಸ್ 1ನಲ್ಲಿ ಇರೋರ ಫೀಡ್ಬ್ಯಾಕ್, ಆ ಸೊಸೈಟಿಗೆ ಸಂಬಂಧಪಟ್ಟಂತೆ, ಸುತ್ತಮುತ್ತಲ ಪರಿಸರ, ಮೇಲೆಲ್ಲ ಹೇಳೋದಲ್ಲ ವಿಚಾರಗಳು, ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಫೀಡ್ಬ್ಯಾಕ್ ಕೂಡ ಪಡ್ಕೋಬಹುದು. ಆವಾಗ ಫೇಸ್ 2ನವರಿಗೆ ಬೆಟರ್ ಐಡಿಯಾ ಇರುತ್ತೆ, ಅವರಲ್ಲಿ ಹೋದಾಗ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸ್ನೇಹಿತರೆ, ಇವಿಷ್ಟು ಫ್ಲಾಟ್ ಖರೀದಿ ಮಾಡೋರಿಗೆ, ಅಪಾರ್ಟ್ಮೆಂಟ್ ಖರೀದಿ ಮಾಡೋರಿಗೆ ಸಿಂಪಲ್ ಮಾಹಿತಿ ಒಂದಷ್ಟು. ಇಷ್ಟು ಅವೇರ್ನೆಸ್ ಇದ್ರೆ ಮನೆ ತಗೊಳ್ಳೋಕೆ ಮುಂಚೆ ಎಲ್ಲವನ್ನ ವಿಚಾರಿಸಿ ನೀವು ಇಷ್ಟು ವರ್ಕ್ ಮಾಡಿದ್ರೆ ಪೀಸ್ಫುಲ್ ಆಗಿ ನೀವು ಫ್ಲಾಟ್ ಅಪಾರ್ಟ್ಮೆಂಟ್ ತಗೋಬಹುದು. ಅದನ್ನು ಬಿಟ್ಟು ಲಿಮಿಟೆಡ್ ಟೈಮ್ ಆಫರ್ ಅಂತ ಹೇಳಿ, ಡಿಸ್ಕೌಂಟ್ ಇದೆ ಅಂತ ಹೇಳಿ ಅರ್ಜೆಂಟಲ್ಲಿ ಬುಕ್ ಮಾಡಿಕೊಂಡು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಅಂಥ ತಪ್ಪನ್ನು ಮಾಡಬೇಡಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ನಿಮಗೆ ಏನಾದರೂ ಹೋಮ್ ಲೋನ್ ತಗೊಳ್ಳೋ ಪ್ಲಾನ್ ಇದ್ದರೆ, ಕಡಿಮೆ ಬಡ್ಡಿಯ ಹೋಮ್ ಲೋನ್ಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಚೆನ್ನಾಗಿ ಕ್ರೆಡಿಟ್ ಸ್ಕೋರ್ ಇರೋರಿಗೆ ಆರಾಮಾಗಿ ಅದರಲ್ಲಿ ಕೆಲವೇ ಕ್ಲಿಕ್ಸಲ್ಲಿ ಸಿಂಪಲ್ ಡಾಕ್ಯುಮೆಂಟೇಷನ್ನೊಂದಿಗೆ 1-1.5 ಕೋಟಿ ತನಕವೂ ಕೂಡ ಲೋನ್ ಸಿಗುತ್ತೆ. 30 ವರ್ಷಗಳ ರೀಪೇಮೆಂಟ್ ಅವಕಾಶಗಳು ಕೂಡ ಸಿಗುತ್ತೆ. ನೀವು ಚೆಕ್ ಮಾಡ್ಬೋದು ಆಸಕ್ತರು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.